ವಿಮಾನದಿಂದ ಪ್ರಯಾಣಿಕರನ್ನ ಹೊರತರುವುದು, ಅವರ ರಕ್ಷಣೆ ಮಾಡೋದೇ ದೊಡ್ಡ ಸಾಹಸದ ಕೆಲಸ ಆಗಿದೆ. ಇಡೀ ವಿಮಾನ ಹೊತ್ತಿ ಉರಿತಾ ಇದೆ, ರಕ್ಷಣಾ ಕಾರ್ಯಕ್ಕೂ ಕೂಡ ಅಡ್ಡಿ ಆಗ್ತಾ ಇದೆ. ಪ್ರಯಾಣಿಕರ ಆರೋಗ್ಯ ಸ್ಥಿತಿ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಸಿಗ್ತಾ ಇಲ್ಲ. ಘಟನಾ ಸ್ಥಳಕ್ಕೆ ಆಂಬ್ಯುಲೆನ್ಸ್ಗಳು ದೌಡಾಯಿಸಿದೆ, ಆಂಬ್ಯುಲೆನ್ಸ್ ಸಿಬ್ಬಂದಿ ಇದ್ದಾರೆ, ಹೆಲ್ತ್ ಸಪೋರ್ಟ್ ಸಿಗ್ತಾ ಇದೆ, ಎಲ್ಲ ಸ್ಟಾಫ್ಗಳಿದ್ದಾರೆ, ಸ್ಟ್ರೆಚರ್ಗಳು, ವೀಲ್ ಚೇರ್ಗಳನ್ನ ಹಿಡಿದು ಧಾವಿಸ್ತಾ ಇದ್ದಾರೆ ಘಟನೆ ನಡೆದಿರುವಂತಹ ಸ್ಥಳಕ್ಕೆ. ಬಟ್ ಇಲ್ಲಿರುವಂತಹ ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ವಿಮಾನ ಹೊತ್ತಿ ಉರಿತಾ ಇರೋದ್ರಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ಮಾಡೋದಕ್ಕೆ ಕಷ್ಟವಾಗ್ತಾ ಇದೆ. 242 ಈಗ ಬರ್ತಾ ಇರುವಂತಹ ನಂಬರ್ಸ್, ಒಟ್ಟು 242 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ಗುಜರಾತ್ನ ಪೊಲೀಸ್ ಮೂಲಗಳಿಂದ ಅಧಿಕೃತವಾದಂತ ಮಾಹಿತಿ ಇದು. 242 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ಟೇಕ್ ಆಫ್ ಆಗ್ತಾ ಇದ್ದಂತ ಸಂದರ್ಭ ವಿಮಾನ ಪತನವಾಗಿದೆ. 16 ಜನರನ್ನ ಈಗಾಗಲೇ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಸ್ಟ್ರೆಚರ್ ಮೂಲಕವಾಗಿ ಯಾವ ರೀತಿಯಾಗಿ ಹೆಲ್ತ್ ಸಪೋರ್ಟ್ ಅವರಿಗೆ ಸಿಗ್ತಾ ಇದೆ ನೋಡಿ. ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಒಂದೊಂದು ದೃಶ್ಯಗಳು ಕೂಡ ಭೀಕರವಾಗಿದೆ. ಹೊತ್ತಿ ಉರಿತಾ ಇದ್ದಂತ ವಿಮಾನದಿಂದ ಕೆಲವರನ್ನಷ್ಟೇ ರಕ್ಷಣೆ ಮಾಡಿ ಆಸ್ಪತ್ರೆಗಳಿಗೆ ಸಾಗಿಸಲಾಗ್ತಾ ಇದೆ. ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ.